ಜಿ ನಿಮ್ಮ ಹೆಸರು? ರಾಧಾಮಣಿ. ರಾಧಾಮಣಿ. ನಿಮ್ದು ಯಾವ ಊರು? ಇದೆ ಅಂದರೆ ಊರ ಹೆಸರು ಹೇಳಿ. ನಾಗಶೆಟ್ಟಹಳ್ಳಿ. ಇವಾಗ ನೀವು ಇಲ್ಲಿ ವಾಸ ಆಗಿದ್ದೀರಲ್ಲ, ಇಲ್ಲೇನಾ ಇರೋದು ನೀವು? ಹೌದು. ನಿಮ್ಮ ಮೂರು ನಾಲ್ಕು ಇಷ್ಟೇನಿಲ್ಲ, ಒಂದು 5 ವರ್ಷ ಒಳಗೆ. ನಿಮಗೆ ಫ್ಯಾಮಿಲಿ ಎಲ್ಲಿದೆ? ಮಕ್ಕಳು, ಯಜಮಾನ್ ಎಲ್ಲ ಒಟ್ಟು ಬಿಟ್ಟಿದ್ದಾರೆ, ಅತ್ತಿಗೆಯರಿದ್ದಾರೆ. ಅವ್ರು ಹೇಳಿದ್ರೆ ಆಗ್ತದ ಬೆಮ್ಮೆಲ್ಲ ಹಂಪಲುಗಳು ಏನೇನು ಹೇಳ್ತಾರೆ, ಬೇಡ ನನ್ನ ವಿಷಯ ನಾನು. ಈಗ ನಿಮ್ಗೇನು ಸಮಸ್ಯೆ ಇದೆ ಇವಾಗ ಹೇಳಿ. ನನಗೇನು ಸಮಸ್ಯೆ ಇಲ್ಲ, ಚಿಕ್ಕದಾಗಿ ಒಂದು ಅಂಗಡಿ ಪೆಟ್ಟಿಗೆ ಇಲ್ಲಿ ಪೆಟ್ಟಿಗೆ ಥರ ಕೊಟ್ಟರೆ ಅದರಲ್ಲೇ ನೀವು ವಾಸ ಮಾಡ್ಕೊಳ್ತೀರಾ? ನಿಮ್ಮದು ಅಂತ ಏನು ಜಮೀನಿಲ್ಲ? ಜಮೀನು ಅದು ಹಿಂದಗಡೆನೇ ಇದೆ, ಹೇಳಿದ್ರೆ ಆಗ್ತದ ಬಿಟ್ಟಿದ್ದೀರಿ, ಅದು ಮಾಡಿದ್ದೀರಿ, ಜಡ್ಜ ಯಾರೋ ತಿಳ್ಕೊಂಡು ನೀವು ಬಂದ್ರೆ. ಇವಾಗ ಇದ್ರ ಬಗ್ಗೆ ಯಾರಿಗೆ ನೀವು ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ಹೆಲ್ಪ್ ಮಾಡಿ ಅಂತ? ಎಲ್ಲರಿಗೂ ಗೊತ್ತು, ಎಸ್ಪಿಗಳಿಗೆಲ್ಲ ಗೊತ್ತು. ಇವಾಗ 3 ವರ್ಷದಿಂದ ಇದ್ದೀನಿ ಅಂದ್ರೆ 3 ವರ್ಷದಿಂದ ನಾನೊಬ್ಬಳೇ ಇದ್ದೀನಿ. ಹೇಳಿ, ಅಲ್ಲೇ ಇದ್ದೀರಾ? ಇಲ್ಲ ಇದ್ದೀನಿ. ಯಾರು ಸುಟ್ಟಾಗ್ತಾ ಇರೋದು? ಸುಡ್ತಾರೆ, ಅವ್ರಿಗೆ ಗರ್ವ ಜಾಸ್ತಿ. ಇದು ಗೌರ್ಮೆಂಟ್ ಜಾಗದಲ್ಲಿ ನೀವು ಅಷ್ಟು ವಾಸಿ ಮಾಡ್ಕೊಂಡಿದ್ದೀರಾ? ಅಣ್ಣನಿಗಾಗಿದ್ದು, ಅಣ್ಣನಿಗಾಗಿದ್ದು, ಅಣ್ಣನ ಹೆಸರು. ಇವಾಗ ಇಲ್ಲಿ ಏನು ಈಗ MLAಗೆ ನಾನು ಫಾರ್ವರ್ಡ್ ಮಾಡ್ತೀನಿ, ಎಲ್ಲರಿಗೂ ಹೇಳಿ. ನಮ್ಮ ರೂಪಾ ಮೇಡಮ್ ಇದ್ದಾರೆ, ಅವರು ತುಂಬ ಇದು ಈಗ ನಿಮಗೆ ಅವರೇ ಬರ್ಬೋದು ಮೋಸ್ಟ್ಲಿ. ಈಗ ಇದು ನಿಮ್ಮ ಮನೆನಾ? ಇಷ್ಟಲ್ಲೇ 3 ವರ್ಷದಿಂದ ಇದ್ದೀನಿ. 3 ವರ್ಷದಿಂದ ಇದರಲ್ಲೇ ಇದ್ದೀರಾ? ಇದ್ರ ಮೇಲೆ ಏನು ಚಾವಣಿ ಇಲ್ಲ? ಇದು ಒಂದ್ಸಲ ಜಂಪ್ ಕೊಯ್ಸ್ ಹಾಕಿದ್ದೆ, ಅದು ಹೋಗ್ಬಿಟ್ಟು ಮತ್ತೆ ಇದು ಹಾಕಿದಾಗ ಮತ್ತೆ ಯಾರನ್ನ ಬೇರೆಯವ್ರು ಬಂದು ಸುಟ್ಟಾಕೋದಾ ಇದು? ಯಾರು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋದ್ರೆ ಅಲ್ಲಿ ಒಳಗೆ ಹೋಗಿ ಸ್ವಲ್ಪ ನಿಂತ್ಕೊಳ್ಳಿ, ಆ ಥರ ಹೇಳ್ತಾರೆ. ಅದಕ್ಕೆ ಇವಾಗ ಫ್ಯಾಮಿಲಿಗಳೆಲ್ಲ ನೋಡಿದ್ದಾರೆ. ಈಗ ನಿಮ್ಮ ವಯಸ್ಸು ಏನು ಈಗ? 60-70. ಇರಲಿ, ದೇವರು ಇರಲಿ, ಇನ್ನೊಬ್ಬ ನೀವು ಚೆನ್ನಾಗಿರಿ. ಬಟ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ನನ್ನ ಹೆಸರು ಸಾದತ್ ನವೀದ್, ನಾನು A1 KTV ಕರ್ನಾಟಕ ಚಾನಲಿಂದ ಮಾತಾಡ್ತಾ ಇದ್ದೀನಿ. ಈ ಅಜ್ಜಿಗೆ ನೋಡಿದ್ರೆ ನಮಗೆ ಬೇಜಾರು ಅನಿಸ್ತಾ ಇದೆ. ಇವ್ರಿಗೆ ಒಂದು ಹಕ್ಕಿದೆ, ಬಡವರ ಹಕ್ಕಿದೆ, ಅವ್ರಿಗೆ ಮನೆಗಳಂತ ಹೇಳ್ತೀರಾ, ಅದು ಇದೆ. ಏನು ಇಲ್ಲದೆ ನೋಡಿ ಈ ರೀತಿ ಇದು ನೋಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು, ಇದನ್ನು ನೋಡಿ ನೀವು ದಯವಿಟ್ಟು ಶೇರ್ ಮಾಡಿ. ಇದು ನಮ್ಮ ಯಾರು ಈ ಸಂಬಂಧಕ್ಕೆ ನಮಗೆ ಗೊತ್ತಿದ್ದಂಗೆ ರೂಪಾ ಮೇಡಮೇ ಇರಬೇಕು ನೋಡಿ. ಇವ್ರಿಗೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಏನು ಬೇಕಮ್ಮ ನಿಮಗೆ? ಅಂಗಡಿ ಪೆಟ್ಟಿ ಇದ್ರೆ ನೀವು ಇದರಲ್ಲೇ ಜೀವನ ಮಾಡ್ಕೊಳ್ತೀರಾ, ಸಾಕು. ಈಗ ನಿಮಗೆ ಜೀವನ ಹೆಂಗೆ ನಡೀತಾ ಇದೆ? ಜೀವನ ಎಲ್ಲ ಹೋಗ್ತೀನಿ, ಕೆಲಸ ಒಂದು ಹೆಂಗಸರ ತಗೋದು, ನೋವು ಕೊಡೋದು. ಇನ್ನು ಇವಾಗಲೂ ಕೂಲಿಗೆ ಹೋಗ್ತಾ ಇದ್ದೀರಾ? ಇವಾಗ ನಾನು ಗಾರ ಕೆಲ್ಸಕ್ಕೆ ಹೋಗಲ್ಲ, ಬೇರೆ ಕೆಲ್ಸಕ್ಕೆ ಹೋಗಲ್ಲ, ಇದು ಕೆಲ್ಸಕ್ಕೆ ಹೋಗ್ತೀನಿ, ಹೆಂಗಸರ ಹತ್ರ ಹೋಗ್ತೀನಿ, ನಾನು ಮಾಡಿಸ್ಕೊಡೋದು. ಅವರು 1 ಗಂಟೆ ಹೊತ್ತು ಕೆಲಸ ಮಾಡಿದ್ರೆ ಏನೋ ಊಟ ನಾಷ್ಟಕ್ಕೆ ದುಡ್ಕೊಳ್ತಾ ಇದ್ದೀರಾ. ಈಗ ನಿಂದೆ ಸ್ವಂತ ದುಡಿಮೆ ಪಾಪ, ಈ ಬೇರೆಯವ್ರು ಯಾರು ಕಾಸು ಕೊಡಲ್ಲ, ನೀವು ಯಾರು ಕೊಡೋದಿಲ್ಲ. ಅವರು SPಗಳನ್ನ ನೋಡ್ತಾ ಇದ್ರೆ ಅವ್ರನ್ನೇ ಒಂದು ಊಟ ಕೊಡ್ತಾರೆ, ಯಾವಾಗೂ ಕೊಡ್ಬೇಕಂದ್ರೆ ಅವ್ರು ಆಗೋದಿಲ್ಲ. ಈಗ ನಿಮಗೆ ಈ ಜಾಗದಲ್ಲಿ ಒಂದು ಪೆಟ್ಟಿಗೆ ಇದ್ರೆ ನೀವೆಲ್ಲಾನು ಅರೇಂಜ್ ಮಾಡ್ಕೊಳ್ತೀರಾ, ಮಾತ್ರ ನೀನು ಹಾಕ್ಕೊಟ್ರೆ ಆದ್ಮೇಲೆ ಏನ್ ನಡೆದಿದ್ದು ದಿನ ಏನೇನ್ ಮಾಡ್ತೀನಿ, ಏನೇನು ಇದು ಮಾಡ್ತೀನಿ, ಆಮೇಲೆ ನಿಮ್ಗೆ ನಾನು ದಿವಸ ನಾನು ಮಾಡಿದ್ದು ಏನು ತಿಂದಿದ್ದೀನಿ ಲೆಕ್ಕ. ಇವಾಗ ಇದು ವಿಡಿಯೋ ಮಾಡಿ ನಾನು ಹಾಕ್ತೀನಿ, ಬರೋ ಶನಿವಾರ ಮತ್ತೆ ಬರ್ತೀನಿ. ನನ್ನ ಕೈಯಲ್ಲಿ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ ನಿಮಗೆ. ನೋಡಿ, ಇಲ್ಲೇ ಒಂದು ದೇವ್ರ ಮನೆ ಮಾಡ್ಕೊಂಡಿದ್ದಾರೆ ನೋಡಿ, ಎಷ್ಟು ನ್ಯಾಚುರಲ್ ಆಗಿ. ಇವರು ಬಂದ್ಬಿಟ್ಟು ಫ್ಯಾನ್ ಬಂದ್ಬಿಟ್ಟು ಯಾರೋ ಇಲ್ಲಿದ್ದಾರೆ, ಅವ್ರ ಫ್ಯಾನು ಪಕ್ಕದಲ್ಲಿ ಈಶ್ವರ್. ನೋಡಿ ಇಷ್ಟು ಚೆನ್ನಾಗಿ ಇಲ್ಲೇ ಈ ಅಮ್ಮ ಈ ಬಂಡೆ ಹತ್ರನೇ, ಅದಕ್ಕೆ ಬಿಸಿಲಲ್ಲಿ ಈ ಫ್ಲ್ಯಾಟನ್ನು ನೋಡಿದ್ರೆ ನೀವು ಹೆಂಗಿದೆ ನೋಡಿ ಪಾಪ. ಈ ಒಂದು ಜೀವ ಇದರಲ್ಲಿ ವಾಸ ಮಾಡ್ತಾ ಇದೆ ಅಂದರೆ ಆ ಅಮ್ಮಗೆ ದಯವಿಟ್ಟು, ನನಗೆ ಏನಿಲ್ಲ ಈ ಕ್ಷೇತ್ರದಲ್ಲಿ ನಮ್ಮ MLA ಸಾಹೇಬ್ರಿಗೆ ನನಗೆ ತುಂಬ ನಂಬಿಕೆ ಇದೆ. ಈ ಅಮ್ಮಗೆ ನೋಡಿ ಈ ಪ್ರಾಬ್ಲಮ್ನ ದಯವಿಟ್ಟು ನೀವು ಸಾಲ್ವ್ ಮಾಡಿ. ಅವ್ರಿಗೆ ಏನೋ ಒಂದು ಸಣ್ಣ ಪೆಟ್ಟಿಗೆ ಕೇಳ್ತಾ ಇದ್ದಾರೆ, ಸಾಕು, ಅಷ್ಟೇ ಜಾಗ ಇರೋದು. ಅಮ್ಮ ಅಂದರೆ 8ಕ್ಕೆ 6 ಇದೆ ಅಷ್ಟೇ, ಅದು ಏನು ಜಾಸ್ತಿ ಇದ್ರೂ ಅಷ್ಟೇ. 8ಕ್ಕೆ 4 ಅದು ಬಂಡೆ ಬಂದಿದೆ. ಆ ಬಂಡೆದಲ್ಲಿ ಈ ವಯಸ್ಸಲ್ಲಿ ಈ ಅಮ್ಮ ಜೀವನ, ಮಳೆಗೆ, ಬಿಸಿಲಿಗೆ. ಮಳೆ ಬಂದರೆ ಎಲ್ಲ ಹೋಗ್ತೀರಾ? ಇಲ್ಲಿದೆ ನೋಡಿ, ಮಳೆ ಬಂದಾಗ ಇಲ್ಲಿ, ಬಿಸಿಲಿದ್ದಾಗ ಇಲ್ಲಿ, ಏನು ಜೀವನನ. ಎಲ್ಲಿ ನಮ್ಮ ಇಂಡಿಯಾದಲ್ಲಿ ಇನ್ನೂ ಯಾವಾಗ ಇಂಪ್ರೂವ್ ಆಗೋದು ಏನೋ ಗೊತ್ತಿಲ್ಲ. ಇದಕ್ಕೆ ನಾನು ಸಹಾಯ ಮಾಡಬೇಕು ಅಂತ ಏನೇನಿದ್ದಾರೆ, ಯಾವುದು ಎಲ್ಲ ಹತ್ರ ಹೋಗಿ ಭಿಕ್ಷೆ ಬರಬೇಕು. ನಿಮಗೆ ಅದು ಭಿಕ್ಷೆ ಬೀಳೋಕ್ಕೆ ಇಷ್ಟ ಇಲ್ಲ, ಕಷ್ಟ ಬಿದ್ದಿರೋದು ನೀವು.
ಇನ್ನೇನು ಮಾಡ್ತಿದೆ ಗಾರ ಕೆಲಸ KGF ರೌಂಡ್ ಎಲ್ಲ ಶಂಕರ್ ಮೈಸ್ತ್ರಿ ಇದು ಸುಂದರ್ ಮೈಸ್ತ್ರಿ ಪ್ರಕಾಶ್ ಇರ್ಪಟ್ಟಿ ಇದನ್ನು ನೋಡು ಇರ್ಪಟ್ಟಿ ಅವ್ರ ಹತ್ರ ಶಂಕರ್ ಮೇಸ್ತ್ರಿ ಹತ್ರ 1 ವರ್ಷ ಈ ತರ ಮೇಸ್ತ್ರಿಗಳ ಹತ್ರ ಮಾಡಿದ್ದೀನಿ. ಇವಾಗ ಮೇಸ್ತ್ರಿಗಳು ಹೇಳ್ಕೊಂಡು ಯಾತಕ್ಕೆ ಇದು ಮಾಡಬೇಕು ಏನ್ ಮಾಡೋಕ್ಕೂ ಪಾಪ ನಿಮ್ಗೂ ವಯಸ್ಸಿಲ್ಲಲ್ಲ, ಈಗ ವಯಸ್ಸಿದ್ರೆ ದುಡಿಬೋದಾಗಿ. ಅವ್ರ ಮೇಲೆ ಎಲ್ಲ ಹೇಳಿ ಅದು ಇವಾಗ ನೀವೇನು ಏನಕ್ಕೆ ಇಷ್ಟಪಡ್ತಾ ಇದ್ರಂದ್ರೆ ಈ ಜಾಗದಲ್ಲಿ ಒಂದು ನಿಮ್ಗೆ ಪೆಟ್ಟಿಗೆ ಇದ್ರೆ ಸಾಕು. ಚಿಕ್ಕದು ಕಬ್ಬಿಣ ಈಗ ಬಡವರಿಗೆ ಮನೆ ಎಲ್ಲ ಕೊಡ್ತಾರಲ್ಲ, ಎಲ್ಲೂ ಅದರಲ್ಲೂ ಏನು ನೀವು ಬರ್ದಾಕಿಲ್ಲ? ಅದು ಬರ್ದಾಕಿದ್ರೆ ಕೊಡೋದಿಲ್ಲ, ಬೇರೆ ಅವ್ರಿಗೆ ಇದು ಮಾಡ್ತೀನಿ. ಯಾರಿಗೆ ಹಣ ನೀವು ಈಸ್ಕೊಳ್ಳಿ, ಜಾಸ್ತಿ ಬಂದ್ರೆ ಕೂಡ ನೀವು ಈಸ್ಕೊಳ್ಳಿ. ನಮ್ಗೇನು ಬೇಡ ತಾಯಿ, ನಿನಗೆ ಇಲ್ಲಿ ನನಗೆ ಒಂದು ಪೆಟ್ಟಿಗೆ ತರ ಕೊಟ್ರೆ ಬಟ್ಟೆ ಬರೀ ಇಟ್ಕೊಂಡು ಜೀವಂತ ಇರೋರು ತಿಳ್ಕೊಂಡು ಅದರಲ್ಲಿ ಬಂದಿದ್ದು ಕೊಡಿ ಅಷ್ಟೇ. ಹೆಂಗೋ ಒಂದು ಚೆನ್ನಾಗಿರಿ, ನೀವು ಹೇಳ್ತೀನಿ ರೀ. ಇದು ಇದು ದಯವಿಟ್ಟು ಇವರು ಆ ವಿಡಿಯೋ ಯಾರು ನೋಡ್ತಾ ಇದ್ದೀರಾ, ನಾನು ಇಷ್ಟು ದಿವಸ ಯಾರಿಗೂ ನಾನು ಶೇರ್ ಮಾಡಿ ಅಂತ ಹೇಳಿಲ್ಲ. ಈ ವಿಡಿಯೋ ಮಾತ್ರ ತುಂಬ ಇಂಪಾರ್ಟೆಂಟು. ನೋಡಿ, ನಾವು ಈಗ ಡೆವಲಪ್ಮೆಂಟ್ ಬಗ್ಗೆ, ಇಂಡಿಯಾ ಎಕಾನಮಿ ಬಗ್ಗೆ ಮಾತಾಡಿದ್ರೆ ಎಲ್ಲೋ ಇದೆ. ಈಗ ವಾರಲ್ಲಿ ನಂಬರ್ 1 ನಮ್ಮ ಇಂಡಿಯಾ ಇದೆ. ಈಗ ಸಿಂಧೂರು ಇದು ಮಾಡಿದ್ದಾರೆ, ಅದರಲ್ಲೂ ಸೂಪರಾಗಿ ಆಗ್ತಾಯಿದೆ, ಎಲ್ಲ ಚೆನ್ನಾಗಿದೆ. ನಮ್ಮ ಬಾಟಮಲ್ಲಿ ಬಂದು ನೋಡಿದ್ರೆ ಇಂಥ ಜೀವಗಳು ಇದೆ ಜಾಸ್ತಿ. ಇಂಥ ಜೀವಗಳಿಗೆ ನಾವು ಇಂಡಿಯಾದಲ್ಲೇ ಇರೋದು, ಇವರು ಇಂಡಿಯನ್ನು. ಇವ್ರಿಗೆಲ್ಲ ನೋಡಿ ಪಾಪ ಯಾರೂ ಇಲ್ಲ. ಈ ಮನೆ ನೋಡಿದ್ರೆ ನನಗೆ ಬೇಜಾರಾಗ್ತಾ ಇದೆ. ದಯವಿಟ್ಟು ಇವ್ರಿಗೇನಿದೆ ಗೌರ್ಮೆಂಟಿಂದ ಸವಲತ್ತು ಮಾಡಿಕೊಡಿ ದಯವಿಟ್ಟು. ಯಾಕಂದರೆ ಒಂದು ದೇವಸ್ಥಾನ ಹತ್ರ ಮಳೆ ಬಂದರೆ ದೇವಸ್ಥಾನ, ಇಲ್ಲ ಅಂದರೆ ಬಿಸಿಲಲ್ಲಿ ಇಲ್ಲಿದ್ದು ಆ ಅಮ್ಮ ಜೀವನ, ಆರೋಗ್ಯ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಇಂಥದ್ದು ಅವ್ರದ್ದು ಬದುಕು ನೋಡಿದ್ರೆ ತುಂಬ ಬೇಜಾರಾಗ್ತದೆ. ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ, ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ದಯವಿಟ್ಟು. ಇದು ಎಲ್ಲಿ ಅಂದರೆ ಕೋಟಿಲಿಂಗೇಶ್ವರಿಂದ ಅಡಂಪಲ್ಲಿ ಅಂತ ರೋಡ್ ಹೋಗ್ತದೆ, ಆ ರೋಡಲ್ಲಿ ಇರೋದು. ಈ ಊರ ಹೆಸರೇನಮ್ಮ? ಇವ್ರ ಹೆಸರು ನಾಗಶೆಟ್ಟಹಳ್ಳಿ. ಇದು ಪಾರಂಡಳ್ಳಿಗೆ ಹೋಗೋದು, ಪಾರಂಡಳ್ಳಿ, ನಾಗಶೆಟ್ಟಹಳ್ಳಿ, ಪಾರಂಡಳ್ಳಿಗೆ ಹೋಗೋದು ದಾರಿ, ಪಾರಂಡಳ್ಳಿ ಹೋಗೋ ದಾರಿಯಲ್ಲಿ ನಾಗಶೆಟ್ಟಿ ಇರೋದು. ಸರಿಮ್ಮ, ಏನೋ ನೋಡೋಣ, ದೇವರಿದ್ದಾನೆ. ನಾನು ನಿಮ್ಗೆ ಆದಷ್ಟು ನಾನು ಹೆಲ್ಪ್ ಮಾಡ್ತೀನಿ. ಧನ್ಯವಾದ.